ಹಾಗೆ ಇದನ್ನ ಕಿತ್ತಡಿ ಕಿರಣ್ ಅಣ್ಣ ಅವ್ರು ಕೊಟ್ಟಿರೋದು. ಅಂದ್ರೆ ಅವರು ನಮಗೆ ಏನಾದರೂ ಒಂದು ಕೊಡ್ತಾನೆ ಇರ್ತಾರೆ. ಅದು ಮನೆಗೂ ನಮಗೂ ತುಂಬಾನೇ ಒಳ್ಳೇದು. ಅದೇ ಖುಷಿ ನನಗೆ. ಈಗ ಇದನ್ನ ಎಲ್ಲ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. 1-2 ತಿಂಗಳು ಆಯ್ತು ನಾನು ತಗೊಬಂದು. ಇಲ್ಲಿಗೆ ಹಾಕಿದ್ರೆ ಅದೇ ತರದ್ ಇನ್ನೊಂದು ಅಲ್ಲಿಗಿದ್ರೆ ಚೆನ್ನಾಗಿರೋದು. ಇಲ್ಲಿಗೆ ಇಟ್ರೆ ನನ್ನ ಮಗ ರಾಜ್ ಹಾಕ್ತಾನೆ. ವಾಸಿಂ ಬ್ರೋ ಅವ್ರು ಬಂದಿದ್ರು. ಅಂದ್ರೆ ಫಿಗೋ ಕಾರು ಸೇಲ್ ಇತ್ತು ಅಂತ ಹೇಳಿದ್ರಲ್ಲ ನಮ್ಮ ಮನೆಯವರು. ಅದು ಮೇ ಬಿ ವ್ಯಾಪಾರ ಆಗಿರ್ಬೇಕು ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಏನೇ ಕೆಲಸ ಮಾಡಿ ಪರ್ಫೆಕ್ಟ್ ಆಗಿ ಮಾಡಬೇಕು. ಎಲ್ರಿಗೂ ಶುಭೋದಯ. ಇವಾಗ 6:30 ಆಗಿದೆ. ಇವಾಗ ಮಗಳಿಗೆ ಈಗ ತಾನೇ ಎದ್ದು ಸ್ನಾನಕ್ಕೆ ಹೋಗಿದ್ದಾಳೆ. ಸ್ವಲ್ಪ ಇವತ್ತು ಚಿಕ್ಕ ಪುಟ್ಟ ಕೆಲಸ ಇದೆ, ಅದನ್ನು ಕೂಡ ಮುಗಿಸ್ಕೊಬೇಕು. ಇಡ್ಲಿ ರುಬ್ಬಣ ಅಂತ ಹೇಳಿ ಬಂದಿದ್ದೀನಿ. ನಮ್ಮಲ್ಲಿ ಇಷ್ಟೇ ಸಾಕು, ಇದೊಂದೇ ಜಾರ್ ಆಗದ ನಮ್ಮ ಮನೇಲಿ. ಇಷ್ಟೇನೆ ಹಾಕಿದ್ರೆ ನಮಗೆ ಎಷ್ಟು ಬೇಕೋ ಅಷ್ಟೊಂದು 25 ಇಡ್ಲಿ ಆಗುತ್ತೆ. ಇದು 1 ಡಬಲ್ ಆಗುತ್ತಲ್ಲ, ಊದುತ್ತಲ್ಲ, ಸೊ ಹಾಗಾಗಿ. ಹಾಗೆ ಇವತ್ತಿನ ತಿಂಡಿ ಇಡ್ಲಿ ಮತ್ತೆ ಹೆಸರು ಬೇಳೆ ಸಾಂಬಾರು. ಅಂದ್ರೆ ನೆನ್ನೆನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಹಾಗಾಗಿ ಇಡ್ಲಿ ಮಾಡ್ತಾ ಇದ್ದೀನಿ. ಬೇಗನೂ ಕೂಡ ಆಗುತ್ತೆ. ಹಾಗೆ ಇದಕ್ಕೆ ಮಧ್ಯಾಹ್ನಕ್ಕೆ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯಾರೆಟ್, ಜಂಬ ಸೊಪ್ಪು, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ಒಂದು ಹಾಕಲ್ಲ, ಇನ್ನೆಲ್ಲ ರೆಡಿ ಮಾಡಿ ಇಟ್ಕೊಂತೀನಿ. ಈಗ ಇಡ್ಲಿ ಮತ್ತೆ ಸಾಂಬಾರ್ಗೆಲ್ಲ ಮಾಡಿಟ್ ಬಂದೆ. ಆಗೋಯ್ತು ಇಡ್ಲಿ ಸಾಂಬಾರು. ಇನ್ನ ಇಡ್ಲಿ ಒಂದ್ ತೆಗಿಬೇಕು. ಅಂದ್ರೆ ಆ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಮಾಡಕ್ಕೆ ಚಂದ ಏನು ಅಂತಾರೆ. 24-25 ಇಡ್ಲಿ ಆಗುತ್ತೆ. ನೀವು ತುಂಬಾ ಜನ ಕೇಳ್ತಿರ್ತೀರಾ ಆ ಪಾತ್ರೆದು ಲಿಂಕ್ ಕೊಡಿ ಅಂತ ಹೇಳ್ಬಿಟ್ಟು. ನಾನು ಹಾಸನ್ನಲ್ಲಿ ಶಾಪಲ್ಲಿ ತಗೊಂಡಿದ್ದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ಬನ್ನಿ ಇವಾಗ ಇಡ್ಲಿ ಎಲ್ಲ ರೆಡಿ ಆಗಿದೆ. ಮಗಳನ್ನ ಅವಳು ಸ್ನಾನ ಮಾಡ್ಕೊಬಿಟ್ಟು ಬಂದ್ಲು. ಅವಳಿಗೆ ತಲೆ ಬಚ್ಚಬೇಕು, ತಿಂಡಿ ತಿನ್ಸ್ಬೇಕು. ನನ್ನ ಮಗಳು ಇತ್ತೀಚೆಗೆ ಊಟ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದೆ. ಈ ವೆದರ್ ಹಾಗೂ ಏನೋ ಗೊತ್ತಿಲ್ಲ, ಸ್ವಲ್ಪ ಆರಕ್ಕೆ ಬಿಡ್ಬೇಕು. ಚೆನ್ನಾಗಿ ಬಂದಿದೆ. ಇದ್ರಲ್ಲಿ ಏನಂದ್ರೆ ಒಂದು ತುಂಬಾ ಟೈಮ್ ಬಿಸಿ ಹಾಗೆ ಇರುತ್ತೆ. ಅಂದ್ರೆ ಅವಾಗ ಯಾವಾಗ ಬೇಕೋ ಅವಾಗ ತಗೊಂಡು ಬಾಕ್ಸಿಗೆ ಹಾಕೊಳ್ಳೋದು ಅಥವಾ ಪ್ಲೇಟಿಗೆ ಹಾಕೊಳ್ಳೋದು ಡೈರೆಕ್ಟ್ ಆಗಿ ಮಾಡ್ಬೋದು. ತೆಗ್ದಿಡ್ಲೇಬೇಕು ಅಂತ ಏನಿಲ್ಲ. 25 ಇಡ್ಲಿ ನಮಗೆ ಮಧ್ಯಾಹ್ನಕ್ಕೂ ಆಗ್ಬಿಡುತ್ತೆ. ಕೋಸಂಬರಿಗೂ ರೆಡಿ ಮಾಡಿ ಇಟ್ಬಿಡೋದು ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು. ಅಂದ್ರೆ ಉಪ್ಪೊಂದು ಹಾಕಿಲ್ಲ, ಏನು ಮಿಕ್ಸ್ ಮಾಡಿಲ್ಲ. ಈರುಳ್ಳಿ, ಕ್ಯಾರೆಟ್ ಆಗಿರ್ಬೋದು, ಕಾಯಿ ತುರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಮಧ್ಯಾಹ್ನಕ್ಕೆ. ಎಷ್ಟು ಸರಿ ಹೇಳ್ತಾರೆ ನೋಡಿ, ಇಲ್ಲಿ ಹಿಂಗಡೆ ಇಳಿದಿರೋದು ನೀರು ಶರ್ಟ್ ಮೇಲೆ ಹೋಗುತ್ತೆ. ನಿಮ್ಗೆ ಗೊತ್ತಿರ್ಬೇಕು ನೀಟ್ನೆಸ್. ಏನೇ ಕೆಲಸ ಮಾಡಿ ಪರ್ಫೆಕ್ಟ್ ಆಗಿ ಮಾಡಬೇಕು. ಇದೇ ಸಾಂಬಾರು ಯಾವಾಗಲೂ ನಾವು ಮಾಡೋದು ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಅಂದ್ರೆ ಇದು ತುಂಬಾನೇ ಈಸಿ. ನಾನು ಹೇಳಿದ್ದೆಲ್ಲ ಇಡ್ಲಿ ಮಾಡಿದಾಗೆಲ್ಲ ಆಕ್ಚುಲಿ ಹೇಳ್ತಾ ಇರ್ತೀನಿ. ನಾನು ನೆಕ್ಸ್ಟ್ ರೆಸಿಪೀಸ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ತೀವಿ. ಬೆಳಗ್ಗೆ ವಿಡಿಯೋ ಮಾಡ್ತಾ ಕೂತ್ಕೊಳಕ್ ಆಗಲ್ಲಲ್ವಾ. ವಿಡಿಯೋ ಮಾಡ್ಕೊಂಡು ಅಡಿಗೆ ಮಾಡೋದಾದ್ರೆ ಲೇಟ್ ಆಗ್ಬಿಡುತ್ತೆ. ಹಾಗಾಗಿ ಇಷ್ಟು ಗಟ್ಟಿ ಇರ್ಬೇಕು, ತುಂಬಾ ತೆಳು ಇರಬಾರ್ದು, ತುಂಬಾ ಗಟ್ಟಿನೂ ಆಗ್ಬಾರ್ದು. ಇಡ್ಲಿಗೆ ಎಷ್ಟು ಬೇಕೋ ಅಷ್ಟು. ಇನ್ನು ಸ್ವಲ್ಪ ಈಗ ಬೇಕಾದ್ರೆ ನೀರ್ ಹಾಕಿ ಬೇಕಾದ್ರೆ ಕುದಿಸ್ಕೊಬಹುದು. ನನ್ನ ಮಗಳಿಗೆ ಬಾಕ್ಸಿಗೆ ತುಂಬಿಡ್ತೀನಿ. ಅಂದ್ರೆ ಸ್ವಲ್ಪ ಗಟ್ಟಿ ಇರೋ ಅಂತದನ್ನ ತುಂಬ್ತೀನಿ. ಈಗ ಮೊದಲು ಒಂದು ಚೆನ್ನಾಗಿ ಟಿವಿ ನೋಡ್ತಾ ಇದ್ರೆ ಒಂದು 5-6 ತಿನ್ನೋದು, ಈಗ ಬರೀ 2-3 ಬಂದ್ಬಿಡಿದೆ. ನಾನು ಈಗ ಸುಮ್ಮನಾಗಿದ್ದೀನಿ, ಯಾಕಂದ್ರೆ ಈಗ ಸ್ವಲ್ಪ ಸಣ್ಣ ಆಗ್ಲಿ ಅನ್ಕೊಂಡು ಸುಮ್ಮನಾಗಿದ್ದೀನಿ. ಮತ್ತೆ ತುಂಬಾ ಜನ ಇದ್ರದ್ದು ಲಿಂಕ್ ಕೇಳ್ತೀರಾ. ಬ್ಯಾಗ್ ಮಾತ್ರ ಪಿಂಕ್ ಕಲರ್ ಇಲ್ವೇ ಇಲ್ಲ. ಅದನ್ನ ಸ್ಟಾರ್ಟಿಂಗ್ ಏನ್ ತಗೊಬಿಟ್ಟು ಬಂದಿದೆ ಒಂದು 12-13 ಪೀಸ್, ಅದೆಲ್ಲ ಸೋಲ್ಡ್ ಔಟ್ ಆಗಿದೆ. ಅದು ತಗೊಂಡ್ ತುಂಬಾ ದಿನ ಆಗಿತ್ತು. ವಿಡಿಯೋ ಮಾಡೋದು ಲೇಟ್ ಆಯ್ತಲ್ವಾ ಶಾಪಲ್ಲೂ, ಅದು ಸೋಲ್ಡ್ ಔಟ್ ಆಗ್ಬಿಟ್ಟಿತ್ತು. ಬಟ್ ಬೇರೆ ತರ ಬ್ಯಾಗ್ ಬರುತ್ತೆ, ಅದು ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದ್ರೂ ಇಷ್ಟು ಲುಕ್ ಬರಲ್ಲ, ಒಂಥರ ದೊಡ್ಡ ಬ್ಯಾಗ್ ಬರುತ್ತೆ. ಸೊ ಹಾಗಾಗಿ ನಾನು ಅದೇ ವಿಡಿಯೋ ಮಾಡಕ್ ಹೋಗಿಲ್ಲ. ಬಾಕ್ಸ್ ಬೇಕಾದ್ರೆ ಸಿಗುತ್ತೆ, ಸೇಮ್ ಇರಲ್ಲ. ಒಂದೊಂದ್ಸರಿ ಪ್ರೈಸ್ ಚೇಂಜ್ ಇರುತ್ತೆ, ಒಂದೊಂದ್ರ ಮೇಲೆ ಡಿಪೆಂಡ್. ಇನ್ನು ಕಡಿಮೆ ಇರ್ಬೋದು, ಇನ್ನು ಜಾಸ್ತಿನೂ ಕೂಡ ಇರ್ಬೋದು. ನನ್ನ ಮಗ ಇದ್ದಿದ್ರೆ ನನ್ ಮಗ್ಳಿಗೆ ತುಪ್ಪ ಕೊಟ್ರೆ ಸಾಕು. ತುಪ್ಪ ಅಂತ ಅಲ್ಲ, ತಿಂಡಿ ಕೊಟ್ರೆ ಸಾಕು. ಸುಮ್ನೆ ಅಳೋನು, ಕುಡಿ ಅಂತಾನೆ ಕೇಳ್ತಿರ್ಲಿಲ್ಲ, ಅಂತ ಅಳೋದು. ನಾನು ಹೇಳಲಿಲ್ಲ ಅಂದ್ರೆ ಹಿಂಗೆ ಅರ್ಧ ಗಂಟೆ ಕುತ್ಕೊಂತಲ್ಲ. ಮಾತ್ರ ಒಂದು ಬುಕ್ಕಿಗೂ ಒಂದೊಂದು ಬೈಟ್ಗೂ ನಾನು ಹೇಳ್ಬೇಕು ನನ್ನ ಮಗಳಿಗೆ, ತಿನ್ನು ಅಂತ. ಚೆನ್ನಾಗಿದ್ದೇವಾ, ಆ ತುಪ್ಪ ಮಿಕ್ಸ್ ಮಾಡ್ಕೋ. ನನ್ನ ಮಗಳಿಗೆ ತುಪ್ಪ ಇರ್ಲೇಬೇಕು ಅಂತ ಏನಿಲ್ಲ, ಹಂಗೆ ತಿನ್ನತ್ತೆ. ಹಾಗೆ ಇದನ್ನ ಕಿತ್ತಡಿ ಕಿರಣ್ ಅಣ್ಣ ಅವ್ರು ಕೊಟ್ಟಿರೋದು. ಅಂದ್ರೆ ಅವರು ನಮಗೆ ಏನಾದರೂ ಒಂದು ಕೊಡ್ತಾನೆ ಇರ್ತಾರೆ. ಅದು ಮನೆಗೂ ನಮಗೂ ತುಂಬಾನೇ ಒಳ್ಳೇದು. ಅದೇ ಖುಷಿ ನನಗೆ. ಲಾಸ್ಟ್ ಟೈಮ್ ಲಡಾಖಿಗೆ ಹೋಗಿದ್ದಾಗ ಅಲ್ಲಿಂದ ಬರುವಾಗ ಬುದ್ಧದೊಂದು ತಗೊಬಿಟ್ಟು ಬಂದಿದ್ರು ಫೋಟೋ, ಅದು ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆ ಇದು ಅಷ್ಟೇ, ವಾಸ್ತು ಗಿಡ ಮನೇಲಿದ್ರೆ ಒಳ್ಳೇದು ಅಂತಾರೆ. ಬಟ್ ನಾನು ಕೆಲವೊಂದನ್ನ ತಗೊಂಡ್ಬಿಟ್ಟು ಬರಲ್ಲ. ಯಾಕೆ ಅದರಿಂದ ನೆಗೆಟಿವ್ ಆಗ್ಬೋದು, ಪಾಸಿಟಿವ್ ಆಗ್ಬೋದು ಅಂತ ಸುಮ್ಮನೆ ಆಗ್ತೀನಿ. ಬಟ್ ಕೆಲವೊಂದು ಅದಾಗೆ ಬಂದಾಗ ನೋಡ್ಕೊಂತೀನಿ. ಮತ್ತೆ ಏನಂದ್ರೆ ನನ್ನ ಮಗನ ನಾಮಕರಣ ಮಾಡಿದ್ವಲ್ಲ ಬರ್ತಡೆ, ಆ ಟೈಮಲ್ಲೂ ಅಷ್ಟೇ ಕೃಷ್ಣನ್ ಕೊಟ್ಟಿದ್ರು. ಅದು ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಕಿರಣ್ ಬ್ರೋ ಅವ್ರಿಗೆ. ಹಾಗೆ ಸೋಯಾ ಚಂಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬಿಸಿನೀರಿಗೆ ಹಾಕಿ ನೆನೆ ಹಾಕಿ ಈಗ ಇಂಡ್ಬಿಟ್ಟು ನನ್ನ ಮಗಳು ಅಯ್ಯೋ ಇಷ್ಟೊಂದು ಕಷ್ಟಪಡ್ತಿದ್ದಲ್ಲ, ಅಷ್ಟೊಂದು ಕಷ್ಟ ಏನು ಬೇಡವಾಗಿತ್ತು. ಹಿಂಡಿ ಸೈಡಿಗೆ ಹಾಕೊಂತಿದ್ದೆ. ಇವಾಗ ಮಜ್ಜಿಗೆ ಸಾರು ರೈಸ್ ಇದೆ, ಅದಕ್ಕೆ ಸೋಯಾ ಚಂಕ್ಸ್ ಹಾಕ್ಬಿಟ್ಟು ಏನಾದರೂ ಫ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಹಿಂಡಿ ಇಟ್ಟಿದ್ದಾಳೆ. ನಾನು ಸಣ್ಣದಾಗಿ ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಫ್ರೈ ಮಾಡ್ಕೊಂಡ್ಬಿಡೋಣ. ಮೊದಲು ಸೋಯಾ ಚಂಕ್ಸ್ನ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು, ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಫ್ರೈ ಮಾಡಿ ಎತ್ತಿಟ್ಕೊಂಡು ಆನಂತರ ಇದಕ್ಕೆ ಈರುಳ್ಳಿ ಹಾಕಿ ಅದಕ್ಕೆ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗೆ ಅದನ್ನು ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಉಪ್ಪು ಮತ್ತು ಅರಿಶಿನ, ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕೊಬೇಕು. ಆನಂತರ ಇದಕ್ಕೆ ಮೊಸರು ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಬಟ್ ಮೊಸರಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಲಾಸ್ಟಿಗೆ ಫ್ರೆಶ್ ಕ್ರೀಮ್ ಹಾಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಆನಂತರ ಇದೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಸೋಯಾ ಚಂಕ್ಸ್ನ ಹಾಕೊತಾ ಇದ್ದೀನಿ. ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ, ಅಂದರೆ ಇನ್ನೊಂದು ರೆಸಿಪಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು.
ನೋಡಿ ಇವಾಗ ಚಂಕ್ಸ್ ಎಲ್ಲ ನೀರೆಲ್ಲನೂ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಅಂತ ಹೇಳ್ಬಿಟ್ಟು ನೀವು ಇದೇ ಥರ ಡ್ರೈ ಬೇಕಂದ್ರೆ ಮಾಡ್ಕೊಬೋದು. ಇಲ್ಲ ಸ್ವಲ್ಪ ಇದಕ್ಕಿನ್ನ ಏನೇನೋ ಹಾಕ್ತೀನಿ ಅಂದರೆ ನಾನು ಸ್ವಲ್ಪ ಮಾಡ್ತಾ ಜೋಶ್ ಬಂದು ಮನೇಲಿ ಏನೇನಿತ್ತು ಐಟಮ್ಸ್ನೆಲ್ಲ ಹಾಕಿದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸು ಮತ್ತು ಸಾಂಬಾರ್ ಸೊಪ್ಪು, ಸ್ವಲ್ಪ ಪಾಸ್ತಾದ ಸ್ವಲ್ಪ ಸಾಸ್ ಇತ್ತು ಅದನ್ನು ಕೂಡ ಸ್ವಲ್ಪ ಹಾಕೊಂಡೆ. ಏನೋ ಒಂಥರ ಒಟ್ಟಿನಲ್ಲಿ ರುಚಿ ಬಂತು. ಅಂದರೆ ಅಡುಗೆ ಮಾಡ್ತಾ ಹೆಣ್ಮಕ್ಳಿಗೆ 108 ಯೋಚನೆ ಬರುತ್ತಲ್ವ ಕೆಲಸ ಮಾಡುವಾಗ. ಹಾಗಾಗಿ ಇದು ರೈಸಿಗಾಗುತ್ತೆ, ರೈಸ್ ಸಾಂಬಾರ್ಗೆ ಅಂತ ಗ್ರೇವಿ ಮಾಡಿದೆ. ಆಮೇಲೆ ರಾತ್ರಿಗೆ ಚಪಾತಿಗೆ ಇನ್ನೊಂದ್ಸರಿ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕೋದು, ಹಿಂಗೆ ಅದು ಇದು ಮಾಡಿ ಏನೋ ಒಂದು ರುಚಿ ಬಂತು. ಬಟ್ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಇದೇ ಥರ ಮಾಡ್ತೀನಿ ಅಂದರೆ ನನಗೆ ಗೊತ್ತಾಗಲ್ಲ. ಒಟ್ನಲ್ಲಿ ಚಂಕ್ಸ್ದು ಏನಾದರೂ ಐಟಮ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ. ಚೆನ್ನಾಗಿ ಬಂದಿತ್ತು. ಹಾಗೆ ಅದು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಈಗ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಳ್ಳೋಣ, ಕಿಚನ್ ಕ್ಲೀನ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂತಿದ್ದೆ, ಎಲ್ಲ ಹಾಗೆ ಅರಿವು ಬಿಟ್ಟಿದ್ದೀನಿ. ಮೊನ್ನೆ ಅಷ್ಟೇ ಜಾವೆ ಅಲಂಕಾರಿಗೆ ಸ್ಟಾಕ್ಸ್ ಬಂದಿತ್ತು, ಆ ಸ್ಟಾಕ್ಸ್ ಎಲ್ಲ ತೆಗಿಯೋದು, ಅದು ಇನ್ನೂ ಅದನ್ನು ಕೂಡ ಜೋಡಿಸಿಲ್ಲ, ಅವು ಕೂಡ ಹಂಗಂಗೆ ಇರ್ತದೆ. ಮತ್ತೆ ಅಮ್ಮ ಮೊನ್ನೆ ಬಂದಿದ್ರಲ್ಲ ಊರಿಂದ, ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತೆ ಕಡುಬಿನ ತರಿ, ಅಂದ್ರೆ ಕಡುಬಿನ ತರಿ ಕ್ಲೀನ್ ಆಗಿ ತೊಳೆದು ಒಣಗಿಸ್ಬಿಟ್ಟು ತಗೊಬರ್ತಾರೆ. ನಾನು ಈ ತರ ಮಾಡ್ಕೊಂತೀನಿ. ಅಂದ್ರೆ ಫುಲ್ ತರಿ ಪುಡಿ ಮಾಡ್ಕೋಬಾರ್ದು, ಚೆನ್ನಾಗಿರಲ್ಲ. ಹಿಂಗೆ ಅರ್ಧಂಬರ್ಧ ತರಿ ಅಂತಾರಲ್ಲ ಹಂಗ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂತಿದ್ದೆ. ಇಲ್ಲೆಲ್ಲ ಸ್ಲ್ಯಾಬ್ ಹೊರಿಸ್ಕೊಂಡಿದೀನಿ. ಪಾತ್ರೆಗಳನ್ನ ಚಿಕ್ಕದು ಪಿಂಗಾಣಿ ಐಟಮ್ಸ್ ಎಲ್ಲ ಇದೆಯಲ್ಲ, ಅರಳುಪ್ಪು, ಪುಡಿ ಉಪ್ಪು, ಒಣಮೆಣಸಿನಕಾಯಿ ತುಂಬಾ ಅಂತದ, ಅವ ಸ್ವಲ್ಪ ಒಣಗಿಸಿ ಇಟ್ಕೊಂಡಿದೀನಿ. ಈಗ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಇದು ರಾಜಮುಡಿ ಅಕ್ಕಿ ಚೆನ್ನಾಗಿರುತ್ತೆ. ಇದು ಆಕ್ಚುಲಿ ಶುಗರ್ ಅವ್ರಿಗೂ, ಅಂದ್ರೆ ಎಲ್ಲರೂ ಆಕ್ಚುಲಿ ರಾಜಮುಡಿ ಅಕ್ಕಿ ಉಪಯೋಗಿಸ್ಬೇಕಂತೆ. ಮೊನ್ನೆ ನಮ್ಮ ಪಾಪಂಗೆ ಮಂಡಿ ನೋವು ಅಂತ ಹಾಸ್ಪಿಟಲ್ಗೆ ಹೋದಾಗ ಎಷ್ಟು ನೀಟಾಗಿ ಹೇಳಿದ್ರು ಗೊತ್ತಾ ಡಾಕ್ಟರ್, ಯಾರೇ ಅದನ್ನು ಒಂದ್ ಅರ್ಧ ಗಂಟೆ ವಾಕ್ ಮಾಡ್ಬೇಕು ಸಾಕು, ಅದ್ರ ಮೇಲೆ ಜಾಸ್ತಿ ಮಾಡಬಾರ್ದು. 20 ನಿಮಿಷದಿಂದ ಒಂದ್ ಅರ್ಧ ಗಂಟೆ. ಮತ್ತೆ ವೈಟ್ ರೈಸ್ ಜಾಸ್ತಿ ಉಪಯೋಗಿಸಬಾರ್ದು. ಅದಕ್ಕಿಂತ ಈ ತರ ರಾಜಮುಡಿ ರೈಸ್ ಬರುತ್ತಲ್ಲ, ಇದನ್ನ ಕ್ಲೀನ್ ಆಗಿ ಒಂದ್ 2-3 ಸರಿ ತೊಳೆದು ಮತ್ತೆ ರೈಸ್ ಮಾಡಿದ್ಮೇಲೆ ಬಸ್ತ್ ಮಾಡ್ತೀವಲ್ಲ ಹಂಗ್ ಮಾಡಿ ಅಂತ ಹೇಳಿದ್ರು. ಸೊ ನನ್ ಮಕ್ಳಿಗೆ ಮಾತ್ರ ಕೊಡ್ತಾ ಇದ್ದೆ. ನಾವುಗಳು ಸ್ವಲ್ಪ ಉಪಯೋಗಿಸ್ಬೇಕು, ಅಂದ್ರೆ ಉಪಯೋಗಿಸ್ತೀವಿ ನಾವುನು, ಬಟ್ ಈಗ ರುಚಿ ಉಡುಡಿಯಾಗಿ ಬರ್ಬೇಕು ಅಂತವಲ್ಲ ಅನ್ನ. ಸೊ ಹಂಗಾಗಿ ಈಗ ಮಗಳಿಗೆ ಅಂತ ಮಾಡಿಡ್ತಾ ಇದ್ದೆ. ನಮ್ಮಲ್ಲಿ 5 kg ಮೇಲೆ ಏನಾದ್ರೂ ಐಟಮ್ಸ್ ತಗೊಂಡ್ರೆ ಇಟ್ಕೊಳಕ್ಕೆ ಜಾಗ ಇಲ್ಲ. ಹಾಗಾಗಿ ಬರೀ 5 kg ಬಾಕ್ಸೇ ತಗೊಬಂದು ಇಟ್ಕೊಂಡಿದ್ದೀನಿ. ಇನ್ನ ಮಗ ಊರಿಗೆ ಹೋಗಿದ್ದೇನೆ ಪಪ್ಪ ಅಮ್ಮನ ಜೊತೆ. ಇನ್ನು ಮಗಳು ಸ್ಕೂಲಿಗೆ ಹೋಗಿದ್ದಾಳೆ. ನಾನು ಸ್ವಲ್ಪ ಇವತ್ತು ಫ್ರೀ ಆಗಿಲ್ಲ ಅಂದ್ರೂ ಫ್ರೀ ಆಗಿ ಮಾಡ್ಕೊಬೇಕು. ಇಲ್ಲೆಲ್ಲ ಹಾಗಾಗಿ ಇರುತ್ತೆ, ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಇವತ್ತು ಇದು ಕ್ಲೀನ್ ಮಾಡ್ಕೊಬೇಕು. ಸ್ವಲ್ಪ ಈಗ ಎಲ್ಲ ಗುಡ್ಸಿ ಮನೆ ಕ್ಲೀನ್ ಮಾಡಿದೆಲ್ಲ ಆಯ್ತು. ಈಗ ಸ್ವಲ್ಪ ಕೆಲವೊಂದನ್ನ ಮತ್ತೆಲ್ಲ ತೆಕ್ಕೊಂಡಿಲ್ಲ ನಾನು. ಕೆಲವೊಂದು ಏನ್ ಚೂಚೂರ್ ಖಾಲಿ ಆಗಕ್ಕಾಗಿದ್ದ ಅವು ಮಾತ್ರನ ತೊಳ್ದಿ ಇಟ್ಕೊಂಡು ಹೋಗ್ತಾ ಇದೀನಿ. ಇದ್ರ ಸೌಂಡ್ಗಳು ಚಂದ ಕೇಳಕ್ಕೆ, ಅಂದ್ರೆ ಸೌಂಡ್ ಪಿಂಗಾಣಿ ಆದ್ರೆ ಒಡೆದೋಗುತ್ತೆ ಅಂತ ಭಯ. ಅಂದ್ರೆ ಚಿಕ್ಕದ ಐಟಮ್ಸ್ ಯೂಸ್ ಮಾಡಕ್ ಕಷ್ಟ ಆಗುತ್ತೆ. ಇದೆಲ್ಲ ಆದ್ರೆ ಓಕೆ. ಅಂದ್ರೆ ಸ್ಪೂನ್ ಅಲ್ಲೆಲ್ಲ ತಗೊಳ್ಳೋದಾದ್ರೆ ಇವೆಲ್ಲ ಕಷ್ಟ ಆಗುತ್ತೆ. ಇವೆಲ್ಲ ಉಪ್ಪೆಲ್ಲ ತಗೊಳ್ಳೋದು ಕೈ ಅಳ್ತೆ ಅಲ್ವಾ, ಹಂಗಾಗಿ ಗೊತ್ತಾಗ್ಬಿಡುತ್ತೆ. ಹಿಂಗೆ 2 ತರದ್ದು ಒಣಮೆಣಸಿನಕಾಯಿ ಇಟ್ಕೊಂಡಿರ್ತೀನಿ. ಇದು ಸ್ವಲ್ಪ ಇದು ನೀವು ಬೇಯಿಸ್ಬಿಟ್ಟು ಏನಕ್ಕಾದ್ರೂ ಗ್ರೈಂಡ್ ಮಾಡಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ. ಕೆಂಪು ಖಾರ ಬರಲ್ಲ ಅಷ್ಟು, ಒಳ್ಳೆ ಕಲರ್ ಬರುತ್ತೆ ಕೆಂಪಿಗೆ. ಇದು ಖಾರ ಬರುತ್ತೆ. ನಾನು ಹಾಗಾಗಿ ಎಲ್ಲದಕ್ಕೂ 2 ಬಳಸ್ಕೊಳ್ತೀನಿ. ಇವತ್ತು ಮಧ್ಯಾಹ್ನಕ್ಕೆ ಬೀಟ್ರೂಟ್ ಸಾಂಬಾರ್, ಬೆಳಗ್ಗೆ ಬೀಟ್ರೂಟ್ ಪಲ್ಯ ರೊಟ್ಟಿ ಮಾಡಿದ್ದೆ. ಸೊ ಅದು ಮಾಡಿದ್ದೇನೆ. ಈಗ ಸಾಂಬಾರ್ ಮಾಡ್ಬಿಡ್ತೇನೆ. ನನ್ನ ಮಗಳು ಫೋನ್ ಇಟ್ಕೊಳ್ತಾಳೆ, ಟಿವಿ ನೋಡ್ತಾಳೆ ಅಂತ ಹೇಳ್ಬಿಟ್ಟು ಅಕ್ಕಿ ರುಬ್ಬಣ್ಣ ಬಾ ಅಂತ ಮಗಳು ಕರೆದ್ರೆ ನನ್ನ ಮಗಳು ಅವಳ ಆ ಥರಗಳು ಇಟ್ಕೊ ಕೂತಿದ್ದಾಳೆ ಆಟ ಸಾಮಾನ್ಗೆ. ನನ್ನ ಮಗಳು ನೋಡಿ ಎಷ್ಟು ನೀಟಾಗಿ ಆಟ ಆಡ್ತಾ ಇದೆ. ನಂಗೆ ಈ ಥರ ಮಕ್ಕಳು ಆಟ ಆಡೋದು ನೋಡೋಕೆ ಇಷ್ಟ. ನೀಟಾಗಿ ಹಂಗೆ ಗಲೀಜ್ ಮಾಡ್ದಂಗೆ ಕೂತ್ಕೊಂಡು ನನ್ನ ಮಗ ಆಡ್ತಾನೆ, ಅವನೇ ಒಂದು ಕಡೆ ಹೋಗಿ ಕೂತ್ಕೊಳ್ತಾನೆ. ಬಟ್ ನನ್ನ ಮಗಳು ಇದೆಲ್ಲ ಆಟ ಆಡೋದು ತೀರಾ ಕಷ್ಟ. ಎಲ್ಲೋ ಇನ್ನು ಮುಂದಿನ ವರ್ಷ ನೀವು ತೆಗೆಯೋದು ಅನ್ಸುತ್ತೆ, ಅದು ಮೂಡಲ್ಲಿ ಇತ್ತು ಅನ್ಸುತ್ತೆ. ಹಾಗಾಗಿ ಚಂದ ಹೆಣ್ಮಕ್ಳು ಆಟ ಆಡೋದು ನೋಡೋಕೆ ಚಂದ. ಗಂಡು ಮಕ್ಳು ನನ್ನ ಮಗ ಯಾವಾಗಲೂ ಕಾರು ಜೀಪು ಬೈಕ್ ಇಟ್ಕೊಂಡು ನಿಂತಿರ್ತಾನೆ. ಹಾಗೆ ಇವಾಗ ಸಂಜೆ ಆಯ್ತು. ಈಗ ಮನೆಗೆ ಯಾರೋ ಬರ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಬಜ್ಜಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಹಾಕಿಟ್ಟಿಲ್ಲ. ನೀರು ಹಾಕಿಟ್ಬಿಟ್ರೆ ಸ್ವಲ್ಪ ಮೆತ್ತಗಾಗುತ್ತೆ. ನಾವು ಯಾವಾಗ ಕಲಿಸ್ತೀವಿ ಅವಾಗಲೇ ಕಲಿಸ್ಬಿಟ್ಟು ಎಣ್ಣೆಗೆ ಬಿಟ್ಬಿಡ್ಬೇಕು. ಎಣ್ಣೆಗೂ ಕೂಡ ಎಲ್ಲ ರೆಡಿ ಮಾಡಿದ್ದೀನಿ. ಮತ್ತೆ ತೆಗ್ದಾಕಕ್ಕೂ ರೆಡಿ ಮಾಡಿದ್ದೀನಿ. ಕಾಫಿಗೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಅವ್ರು ಬಂದಿದ ತಕ್ಷಣ ಮಿಕ್ಸ್ ಮಾಡಿ ಕೊಡೋದು. ಇಲ್ಲ ಮುಂಚೆನೆ ಹಾಕಿಟ್ರೆ ಈ ಎಣ್ಣೆ ಸ್ವಲ್ಪ ಮೆತ್ತಗಾಗುತ್ತೆ, ಕ್ರಿಸ್ಪಿಯಾಗಿ ಬರಲ್ಲ. ಇದಕ್ಕೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಈರುಳ್ಳಿ, ಮತ್ತೆ ಖಾರದ ಪುಡಿ, ಸ್ವಲ್ಪ ಉಪ್ಪು, ಮತ್ತೆ ಸಾಂಬಾರ್ ಸೊಪ್ಪು, ಕರಿಬೇವಿನ ಸೊಪ್ಪು, ಅರಿಶಿನ ಇಷ್ಟ ಹಾಕಿದ್ದೀನಿ. ಸೋಂಪಕಾಳು ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಮತ್ತೆ ಹಾಗೆ ಸಾಂಬಾರ್ ಬೀಜ ಹಾಕಿದ್ದೀನಿ. ಚೆನ್ನಾಗಿರುತ್ತೆ. ಬಾಯಿಗೆ ಸಿಕ್ಕಿದ್ರೆ ಅದು ಕೆಲವರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ಲೈಟ್ ಆಗಿ ಹಾಕಿದ್ದೀನಿ. ಇದಕ್ಕೆ ನೀವು ಬೇಕಾದ್ರೂ ಮೊಟ್ಟೆ ಬೇಕಾದ್ರೂ ಹಾಕ್ಬಿಟ್ಟು ಬಿಡ್ಬೋದು. ಹಾಗೆ ರವೆ ಹಾಕೊಂಡಿದ್ದೀನಿ. ಕಡಲೆ ಹಿಟ್ಟು ಆಕ್ಚುಲಿ ಜಾಸ್ತಿ ತಿನ್ಬಾರ್ದು ಅಂತಾರೆ. ಸೊ ಹಾಗಾಗಿ ಸ್ವಲ್ಪ ಕಡಲೆ ಹಿಟ್ಟನ್ನ ಕಡಿಮೆ ಹಾಕೋಬೇಕು. ಸ್ವಲ್ಪ ನಮಗೆ ಮೆತ್ತಗೆ ಬೋಂಡ ತರ ಬೇಕು ಅಂದ್ರೆ ಜಾಸ್ತಿ ಹಾಕೊಬೇಕು. ನೋಡಿ ಏನೇನು ಹಾಕೊಂಡ್ಬಿಡ್ತಿದ್ದೆ ಮಗಳು, ಏನೇನು ಬಾಯಿಗೆ ಹಾಕೊಂಡ್ಬಿಡ. ತುಂಬಾ ತೆಳು ಮಾಡ್ಕೊಂಡ್ರೆ ಒಂಥರ ಟೇಸ್ಟ್ ಬರುತ್ತೆ. ಸ್ವಲ್ಪ ಹಾಗೆ ಸ್ವಲ್ಪ ಡ್ರೈ ಆಗಿ ಮಾಡ್ಕೊಂಡ್ರೆ ಒಂಥರ ಟೇಸ್ಟ್ ಬರುತ್ತೆ. ಈ ಅದಕ್ಕೆ ಕಲಸ್ಕೊಂಡಿದ್ದೀನಿ. ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ, ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಹಂಗಾದ್ರೆ ಪಕೋಡ ಬಂದಂಗೆ ಬಂದ್ಬಿಡುತ್ತೆ. ಇಲ್ಲಾಂದ್ರೆ ಕಡಲೆ ಹಿಟ್ಟೆ ನಾವು ಜಾಸ್ತಿ ಹಾಕ್ತೀವಿ ಅಂದ್ರೆ ಬೋಂಡ ಬಂದಂಗೆ ಬಂದ್ಬಿಡುತ್ತೆ. ಕಡಲೆ ಹಿಟ್ಟು ಜಾಸ್ತಿ ಆಗುತ್ತೆ. ನನಗೆ ಅದು ಇಷ್ಟ ಆಗಲ್ಲ, ಈ ತರ ಇಷ್ಟ. ಹಾಗಾಗಿ ಅಂದ್ರೆ ವಾಸಿಂ ಬ್ರೋ ಅವ್ರು ಬಂದಿದ್ರು. ಅಂದ್ರೆ ಫಿಗೋ ಕಾರು ಸೇಲ್ ಇತ್ತು ಅಂತ ಹೇಳಿದ್ರಲ್ಲ ನಮ್ಮ ಮನೆಯವರು, ಸೇಲ್ಗಿತ್ತು ಅಂತ. ಅದು ಮೇ ಬಿ ವ್ಯಾಪಾರ ಆಗಿರ್ಬೇಕು ಅನ್ಸುತ್ತೆ, ನನಗೆ ಗೊತ್ತಿಲ್ಲ.
ಸೊ ಹಾಗಾಗಿ ಅದು ತಗೊಂಡು ಹೋಗೋಕೆ ಅಂತ ಹೇಳಿ ಬಂದಿದ್ದಾರೆ. ಅವ್ರು ಬಂದು ಹೋಗಾಯ್ತು. ನೋಡಿ ನಮ್ಮಮ್ಮ ಮಾಡಿರುವಂತ ಚಕ್ಲಿ, ನನ್ನ ಮಗನಿಗೆ ಅಂತ ಮಾಡಿರೋವಂಥದ್ದು. ಅಂದ್ರೆ ಅವನಿಗೆ ಚಕ್ಲಿ ಅಂದ್ರೆ ತುಂಬಾ ಇಷ್ಟ ಅಲ್ಲ. ಚಕ್ಲಿ ಕಲಸಿ ತುಂಬಾ ಹೊತ್ತು ಬಿಡ್ಲೇಬಾರ್ದು. ತುಂಬಾ ಹೊತ್ತಲ್ಲ, ಒಂದು 10-15 ನಿಮಿಷ ಬಿಟ್ರು ಕೂಡ ಹಂಗೆ ಆಗುತ್ತೆ. ನೀವು ನೋಡಿ ಬಿಡ್ತಾ ಲಾಸ್ಟಿಗೆ ಮೆತ್ತಗಾಗುತ್ತಲ್ಲ, ಅಂದ್ರೆ ಕಲಸಿ ತುಂಬಾ ಹೊತ್ತಾಗಿರುತ್ತಲ್ಲ, ಹಾಗಾಗಿ ಆಗ ಮೆತ್ತಗಾಗ್ಬಿಡುತ್ತೆ. ಬಟ್ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ತಿಳಿಸಿ. ಮಾಲ್ಗುಡಿ ಡೇಸ್ ನೋಡ್ತಾ ಇದ್ದೀನಿ ಮೂವಿ. ನನಗೆ ಇಷ್ಟ ಆಗತ್ತಾರೆ ಇದೆ, ನಂಗೆ ತುಂಬಾನೇ ಇಷ್ಟ. ತುಂಬಾ ನಮ್ಮನೆಯವ್ರು ಹೇಳೋರು ಚೆನ್ನಾಗಿದೆ ಒಂದ್ಸರಿ ನೋಡು ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಒಂದ್ಸರಿ ಹೇಳಿದ್ರು. ನಾನು ಯಾಕೆ ಅವಾಗ ಇಷ್ಟಪಟ್ಟಿರ್ಲಿಲ್ಲ ಅಥವಾ ಟೈಮ್ ಆಗಿರ್ಲಿಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಮಕ್ಳಿಗೂ ಖುಷಿ ಆಗುತ್ತೆ. ಈಗ ನನ್ನಂಗೆ ಯೋಚನೆ ಮಾಡ್ತಾರಲ್ಲ, ನನ್ನಂಗೆ ಇಷ್ಟು ಫೀಲ್ ಮಾಡೋವಂಥವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಹಳೆಯ ಕಾಲದಲ್ಲಿ ಸ್ಕೂಲ್ ಹೇಗಿತ್ತು, ಆ ಬ್ಯಾಗ್ ನೇತಾಕೋ ಹೋಗೋದು, ಅಥವಾ ಆ ಕೆರೆ ಏರಿ ಆಗಿರ್ಬೋದು, ಮತ್ತೆ ಆ ಹಳ್ಳದ ಹತ್ರ ಹೋಗೋದು, ಮಕ್ಳುಗಳು ಸೇರ್ಕೊಂಡು ಕಿತ್ತಾಡೋದು. ಮಕ್ಳಿಗೆ ಒಳ್ಳೇದು ಕೆಟ್ಟದ್ದು ಏನು ಗೊತ್ತಿಲ್ಲ. ಮತ್ತೆ ಬಾಣಿತನ ಮಾಡಿದ್ರು ಅವ್ರ ಅಮ್ಮಂದು. ಎಷ್ಟು ಚೆನ್ನಾಗಿ ಕೆಳಗಡೆ ಹಾಸಿ ಮಲಗಿದ್ರು, ಇದೆಲ್ಲ ಕಟ್ಕೊಂಡಿದ್ರು. ಹುಲ್ ಮೇಲೆ ಮರ ಇಟ್ಟಿ ಮರದೊಳಗೆ ಪಾಪು ಮಲಗಿದ್ರು. ಅದೆಲ್ಲ ಎಷ್ಟು ಫೀಲ್ ಆಯ್ತು ಅಂದ್ರೆ, ನನಗೆ ನಮ್ಮೂರಲ್ಲಿ ಒಬ್ರು ಅವಾಗ ಚಿಕ್ಕದ್ರಲ್ಲಿ ನಾನು ಯಾರ ಮನೇಲಿ ಪಾಪು ಹೋದ್ರು ಒಂದ್ಸರಿ ಹೋಗಿ ನೋಡ್ಕೊರ್ವಿ. ನಂಗೆ ಪಾಪು ಅಂದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ಬಿಟ್ಟು ಹೋಗೋಗಿ ನೋಡ್ಕೊಬಿಟ್ಟು ಬರ್ವೆ. ಆ ಮನೇಲಿ ಹಂಗಿತ್ತು. ಅವಾಗೇನು ಒಂದ್ ಸೂರಡಿ ಎಲ್ಲೋ ಒಂಚೂರು ಬೆಳಕು ಬರ್ತಾ ಇರುತ್ತೆ. ಅಲ್ಲಿ ಮಕ್ಳು ಮಲಗಿಸ್ಕೊಂಡಿರ್ತಾರೆ, ಬಾಣಿತನ ಮಾಡ್ತಾ ಇರ್ತಾರೆ. ಅವಾಗ ಕಾಟೆಲ್ಲ ಕಡಿಮೆ, ಕೆಳಗಡೆ ಹಾಸ್ಕೊ ಮಲ್ಗೋರು. ಇಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ರಾತ್ರಿ ಟೈಮ್ ಅಜ್ಜಿ ಹತ್ರ ಬೆಸ್ಟ್ ಕೆಳಗಡೆ ಹಾಸ್ಕೊ ಮಲ್ಗೋದು. ಆ ದಿಂಬು, ಆ ಲ್ಯಾಂಪು, ಮತ್ತೆ ಅಲ್ಲಿ ಅಟ್ಟ ಹೋಗೋದು. ಅಯ್ಯೋ ನನಗಷ್ಟು ಖುಷಿ ಆಗ್ತಾ ಇದೆ ಮಾತ್ರ. ಇಷ್ಟು ಚೆನ್ನಾಗಿದೆ ಅಂತ ನನಗೆ ಅನ್ಕೊಂಡೇ ಇರ್ಲಿಲ್ಲ. ನೀವು ಮಾತ್ರ ಯಾರಾದ್ರೂ ನೋಡಿಲ್ಲ ಅಂದವರು ನೋಡಿ. ಆ ಮಾಲ್ಗುಡಿ ಡೇಸ್ ಮತ್ತೆ ಹೋಗುತ್ತೆ, ಮಾಲ್ಡೀವ್ಸ್ ಅಂತ ನೆನಪು ಮಾಡೋದು. ನೋಡಿ ಈ ಪಾಪ ಚಡ್ಡಿ ನೋಡಿ, ಟೊಪ್ಪಿ ನೋಡಿ, ನಮ್ಮ ಅಯ್ಯ ಹಾಕೊಂತ ಇದ್ರು, ನಮ್ಮ ಅಮ್ಮನ ಅಪ್ಪ ಈ ತರ ಕೋಟು ಮತ್ತೆ ಇದನ್ನ. ಅಲ್ಲಿ ಒಂದೊಂದನ್ನು ಅನುಭವಿಸ್ತಾ ಇದ್ದೀನಿ ಮಾತ್ರ. ನಾನು ಯಾವ ತರ ಫೀಲ್ ಮಾಡ್ತಿದ್ದೆ, ಯಾವ ತರ ಅಂದ್ರೆ ನಂಗೆ ಹಳ್ಳಿ ಇಷ್ಟ. ಹಳ್ಳಿ ಜೀವನ ಯಾಕೆ ಇಷ್ಟ, ಅಜ್ಜ ಅಜ್ಜಿರಾಗಿರ್ಬೋದು, ವಯಸ್ಸಾದವ್ರಲ್ಲಿ ಓಡಾಡೋದು, ಹಾಲಿನ ಕ್ಯಾನ್ ಇಟ್ಕೊ ಓಡಾಡೋದು. ನಮ್ ಚುಪ್ಪಿ ಚಿಕ್ಕದ್ರಲ್ಲಿ ಹಿಂಗೆ ಇದ್ದಿದ್ದು. ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ ಇದನ್ನ. ನಾನು ಆಕ್ಚುಲಿ ವಿಡಿಯೋದಲ್ಲಿ ಜಾವ್ಯ ಅಲಂಕಾರಲ್ಲಿ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೀನಿ ಅದು ಎಷ್ಟು ಇಂಚು, ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಇದನ್ನ ತಗೊಂಡಿದ್ದೀನಿ. ಅಂದ್ರೆ ನನಗೆ ಇಷ್ಟು ಒಂದು ತುಂಬಾ ವೆರೈಟಿ ಕಳ್ಸಿಕೊಡಿ, ನಾನು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂತೀನಿ ಅಂದಿದ್ದೆ. ಬಟ್ ಇದು ರಾಘವೇಂದ್ರ ನನಗೆ ಬಂದಿರೋದು ತುಂಬಾ ಖುಷಿ ಆಯ್ತು. ಬಟ್ ಇದು ಇಡಕ್ ಜಾಗ ಆಗ್ತಾ ಇಲ್ಲ. ಆಕ್ಚುಲಿ ಈ ಚಿಕ್ಕ ಗೋಡೆ, ಆ ಚಿಕ್ಕ ಗೋಡೆಗೆ ಇದು ಇನ್ನೂ ಚಿಕ್ಕದಾಗ ಕಾಣಿಸ್ತಾ ಇದೆ. ಸೊ ಕೆಲವರು ಇದರಲ್ಲಿ ಪ್ರೈಸ್ ಜಾಸ್ತಿ ಆಯ್ತು, ಚಿಕ್ಕದಾಗ ಸಿಗುತ್ತಾ ಅಂತ ಕೇಳ್ತಾರೆ. ಬಟ್ ನೀವು ಅದನ್ನೇ ಸೈಜ್ ಚಿಕ್ಕದಾಗ ಮಾಡಿಸ್ಕೊಬಹುದು. ನಾನು ಇದಕ್ಕೆ 2,500 ಆಯ್ತು. ಇದಕ್ಕಷ್ಟಲ್ಲ, ಇದಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ. ಇದು 16 ಇಂಚ್ ಏನೋ ಬರುತ್ತೆ. ಬಟ್ ಇನ್ನ ಕಡಿಮೆಗೆ ನೀವು ಈ ಸೈಜ್ ಅಲ್ಲಿ ಬೇಕಾದ್ರೂ ನೋಡಿ ಮಾಡಿಸ್ಕೋಬಹುದು. ಇದೆಲ್ಲ 8 ಇಂಚ್ ಬರುತ್ತೆ. ಹಾಗೆ ಇದು 6 ಇಂಚ್ ಬರುತ್ತೆ. ನಿಮಗೆ ಅದೇ ಬೇಕು ಅಂದ್ರೆ ಅದೇ ತರ ಮಾಡಿಸ್ಕೊಬಹುದು. ಇಲ್ಲ ಅಂದ್ರೆ ನೀವು ಬೇರೆ ಬೇರೆ ಡಿಸೈನ್ ದೇವ್ರದ್ದು ಬೇಕು ಅಂದ್ರೆ ದೇವ್ರದ್ದು ನಿಮ್ಗೆ ಇಷ್ಟ ಬಂದಿದ್ದು ಮಾಡಿಸ್ಕೊಬಹುದು. ಅಥವಾ ನೀವು ಫೋಟೋ ಬೇಕಾದ್ರೆ ಇದಕ್ಕೆ ಹಾಕಿಸ್ಕೋಬಹುದು. ಫೋಟೋಕ್ಕಿಂತ ಆಕ್ಚುಲಿ ಇಂಥದ್ದು ಚೆನ್ನಾಗಿರುತ್ತೆ ಅನ್ಕೊಂತೀನಿ. ಯಾಕಂದ್ರೆ ಫೋಟೋಕ್ಕೆ ಮತ್ತೆ ಇದಕ್ಕೆ ಮ್ಯಾಚ್ ಆಗಲ್ಲ ಕೆಲವೊಂದು. ಬಟ್ ಇದು ನೋಡಿ, ಇದೆಷ್ಟು ಚೆನ್ನಾಗಿದೆ. ಇದು ಯಾವ್ಯಾವ ಕಲರ್ ಮಿಕ್ಸ್ ಇದೆ ಆ ಕಲರ್ ಅಲ್ಲಿ ಡಿಸೈನ್ ಬಂದಿರೋದ್ರಿಂದ ಇದು ಕೂಡ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ನೋಡಿ, ಹಾಗೆ ಇಲ್ಲಿ ಲಿಂಗ ಇದೆ. ಇದೆಲ್ಲ ನಿಮಗೆ 279 ರೂಪೀಸ್ ಆಗುತ್ತೆ. ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಮನೆಗೆ ಹಾಕೊಂತಾರೆ. ಹಾಗೆ ಇದು ಹಂಗೇನೆ ಇದು ನೋಡಿ, ಇದು ತುಂಬಾ ಚೆನ್ನಾಗಿದೆ. ವುಡ್ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಇದು ದಪ್ಪ ಇದೆ, ಹಾಗಾಗಿ ಪ್ರೈಸ್ ಆ ತರ ಇರುತ್ತೆ. ನೀವು ಕೆಲವರು ಹೇಳ್ತಾರೆ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು, ಕೆಲವ್ರಿಗೆ ಅರ್ಥ ಆಗುತ್ತೆ. ಅಂದ್ರೆ ವರ್ಕ್ ತುಂಬಾನೇ ಹಿಡಿಯುತ್ತೆ. ಒಂದಕ್ಕಾದ್ರೆ ಅದೇ ವರ್ಕ್, ಎರಡಕ್ಕಾದ್ರೆ ಅದೇ ವರ್ಕ್. ಇದ್ರ ಡೀಟೇಲ್ ನಾನು ಜಾವ್ಯ ಅಲಂಕಾರಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ಈಗ ಇದನ್ನ ಎಲ್ಲ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. 1-2 ತಿಂಗಳು ಆಯ್ತು ನಾನು ತಗೊಬಂದು. ಇಲ್ಲಿಗೆ ಹಾಕಿದ್ರೆ ಅದೇ ತರದ್ ಇನ್ನೊಂದು ಅಲ್ಲಿಗಿದ್ರೆ ಚೆನ್ನಾಗಿರೋದು ದೊಡ್ಡದಾಗಿ ವಾಲ್ಗೆ. ಬಟ್ ಈಗ ಒಂದೊಂದೇ ಪೀಸ್ ಆಗಿರೋದು. ಇಲ್ಲಿಗೆ ಇಟ್ರೆ ನನ್ನ ಮಗ ರಾಜ್ ಹಾಕ್ತಾನೆ. ಅವ್ನು ಯಾವಾಗ್ಲೂ ಇಲ್ಲೇ ನಿಂತಿರ್ತಾನೆ. ಯಾವಾಗ್ಲೂ ಹಿಂಗ್ ಹಿಡಿದು ನೋಡಿ ಆ ಗೋಡೆ ಎಲ್ಲ ಕಪ್ಪು ಬರ್ಸಿದೀನಿ. ಎಲ್ಲಿಗೆ ಇಡೋದು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ನೋಡೋಣ. ಈಗಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಸ್ವಲ್ಪ ಫ್ರೀ ಆಗಿ. ಹಾಗಾಗಿ ಎಲ್ಲಿಗೆ ಹಾಕೋದು ಅಂತ ನೋಡ್ತಾ ಇದ್ದೀನಿ. ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಇಷ್ಟೊತ್ತಿಗೆ ಫ್ರೀ ಆಯ್ತು, ವಾಕ್ ಬಂದಿದ್ದು. ಹಾಗೆ ನಾಳೆ ಏನೋ ಫಂಕ್ಷನ್ ಇದೆ ಅನ್ಸುತ್ತೆ, ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಏನೆಲ್ಲ ಇರುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.